ಸಿಸ್ಟರ್, ನೀನು ಮಾಸ್ಟರ್ ಮೈಂಡ್ ಅಂದ್ರೆ ಮಾಸ್ಟರ್ ಮೈಂಡ್. ಆ ಗೌತಮನ್ನು ತಾಳ ಉರುಳಿಸಿ ನಿನ್ನ ಕೆಲಸನ ಅದೆಷ್ಟು ಸಲೀಸಾಗಿ ಮಾಡ್ಕೊಂಡ್ಬಿಟ್ಟೆ. ನೀ ನನ್ನ ತಂಗಿ ಅನ್ನೋದಕ್ಕೆ ತುಂಬಾ ಹೆಮ್ಮೆ ಇದೆ ಸಿಸ್ಟರ್. ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು. ಪ್ರಾಬ್ಲಮ್ ಇಲ್ಲಿಗೆ ಮುಗ್ದಿಲ್ಲ ಅಣ್ಣ. ನಮ್ಮ ಮಹಿಮಾ ಹೇಗೆ ಅಂತ ನಿಮಗೆ ಚೆನ್ನಾಗಿ ಗೊತ್ತು. ಅವಳು ಎಲ್ಲಿರ್ತಾಳೋ ಅಲ್ಲಿ ಏನಾದ್ರೂ ಒಂದು ಪ್ರಾಬ್ಲಮ್ ಹಾಗೇ ಆಗತ್ತೆ. ಅದ್ ನಂಗೆ ಗೊತ್ತಲ್ಲ. ಅವಳ ದಶಾವತಾರ ಬಯಲಾಟ ಎಲ್ಲ ನೋಡ್ಬಿಟ್ಟಿದೀವಲ್ಲ. ಸಾಲದು ಅಂತ ಅವಳ ಜೊತೆ ಜೀವ ಬೇರೆ ಇರ್ತಾನೆ. ಅವರಿಬ್ರು ಒಂಥರ ಪೆಟ್ರೋಲ್ ಬೆಂಕಿ ಇದ್ದ ಹಾಗೆ. ಯಾವಾಗ ಏನಾಗುತ್ತೆ ಅಂತ ಗೊತ್ತಾಗಲ್ಲ. ಮದುವೆ ಆಗೋ ತನಕ ಅವ್ರ ವಿಷಯದಲ್ಲಿ ನಾವು ಎಷ್ಟು ಕೇರ್ಫುಲ್ ಆಗಿದ್ರು ಸಾಲದು. ಕರೆಕ್ಟ್ ಸಿಸ್ಟರ್, ಕರೆಕ್ಟ್. ಅವಳ ಕುತ್ತಿಗೆಗೆ 3 ಗಂಟೆ ಬಿದ್ದ ಮೇಲೇನೆ ನಾವು ಸೇಫ್. ಸಿಸ್ಟರ್, ಈ ಪೆಟ್ರೋಲು ಬೆಂಕಿಗೆ ನೀನ್ ಏನ್ ಪ್ಲಾನ್ ಮಾಡಿದ್ಯಾ? ಒಂದ್ ಕೆಲಸ ಮಾಡ್ಬಿಡು, ನೀನೇ ಅವ್ರ ಜಗಳಕ್ಕೆ ಮತ್ತೆ ಬೌನ್ಸರ್ ಆಗಿ ಹೋಗ್ಬಿಡು. ಐಡಿಯಾ ಏನೋ ಚೆನ್ನಾಗಿದೆ, ಆದ್ರೆ ನಾನ್ ಹೋಗಲ್ಲ. ಮತ್ತೆ ಯಾರನ್ನ ಕಳಿಸ್ತೀಯ? ಇನ್ಯಾರನ್ನ? ನಿನ್ನೆ. ಅಯ್ಯೋ ದೇವ್ರೆ, ಆ ಸಿಸ್ಟರ್ ಅದು ಆಫೀಸ್. ಅಣ್ಣ, ಹೇಳಿದಷ್ಟು ಮಾಡು ಸಾಕು. ಅಂಡರ್ಸ್ಟ್ಯಾಂಡ್. ಏನಜ್ಜಿ ವಾಕಿಂಗಾ? ಆಪ್ತ ಮಿತ್ರ ಅಜ್ಜಿ ಇದೆ ಬೇಡ ಅನ್ನೋದು. ನಿನ್ನ ಹತ್ರ ಮಾತಾಡ್ಬೇಕು, ಬಾಯ್ಲಿ. ಏನಜ್ಜಿ? ನಾನು ನೋಡ್ತಾನೆ ಇದ್ದೀನಿ. ನನ್ನ ಮೊಮ್ಮಗನಿಗೆ ಬಲಗೈಯಾಗಿ ಅವನ ಹಿಂದೆನೆ ಓಡಾಡ್ಕೊಂಡು ಅವನ ಎಲ್ಲಾ ಕೆಲ್ಸಕ್ಕೂ ನೀನ್ ಸಹಾಯ ಮಾಡ್ತಿರ್ತೀಯಲ್ಲ, ನನಗೆ ತುಂಬಾ ಸಂತೋಷ ಆಗುತ್ತೆ. ಅದ್ರಲ್ಲಿ ಏನಿದೆ ಅಜ್ಜಿ? ಅವನೆಷ್ಟೇ ಆಗ್ಲಿ ನನ್ನ ಗೆಳೆಯ ಅಲ್ವಾ? ನಾನು ಅವನಿಗೆ ಏನೇ ಮಾಡಿದ್ರು ಎಷ್ಟೇ ಮಾಡಿದ್ರು ಅದು ಕಡಿಮೆನೆ. ಯಾಕೆಂದ್ರೆ ಅವನು ನನ್ಗೆ ಅಷ್ಟೇ ಮಾಡ್ತಾನಜ್ಜಿ. ಹಾ, ಗೆಳೆತನಕ್ಕಿಂತ ಒಳ್ಳೆ ಸಂಬಂಧನೇ ಇಲ್ಲ ಅಂತಾರೆ. ನಿಮ್ಮನ್ನ ನೋಡಿದ್ರೆ ಅದು ಸತ್ಯ ಅನ್ಸುತ್ತೆ. ಅದ್ ಸರಿ, ಮದುವೆನೇ ಬೇಡ ಅಂತಿದ್ದ ನನ್ನ ಮೊಮ್ಮಗನ್ನ ಮದುವೆವರೆಗೂ ತಂದೆ, ಮುಂದೆ ಹಾಗೆ? ನನಗೂ ಅದೇ ಅರ್ಥ ಆಗ್ತಾ ಇಲ್ಲ ಅಜ್ಜಿ. ಗೆಳೆಯನ್ಗೆ ಒಂದ್ ಸ್ವಲ್ಪ ಸಂಕೋಚ ಜಾಸ್ತಿ ಇದೆ. ಸ್ವಲ್ಪ ಏನು ಸಿಕ್ಕಾಪಟ್ಟೆ ಸಂಕೋಚ ಅವನಿಗೆ. ನಿಮಗ್ ಗೊತ್ತಲ್ಲ? ಹಾ, ಗೊತ್ತು ಗೊತ್ತು. ಅವನ ಮೊದಲಿಂದನೂ ಹಾಗೆ. ಯಾರ ಜೊತೆನೂ ಹೆಚ್ಚಿಗೆ ಬೆರೆಯಲ್ಲ, ಬೆರೆದ್ರೆ ಬಿಡಲ್ಲ. ಕರೆಕ್ಟ್ ಆಗಿ ಹೇಳಿದ್ರಿ ಅಜ್ಜಿ. ಈಗ ಏನಾಗಿದೆ ಅಂದ್ರೆ, ಇಲ್ಲಿ ಇವನು ಸಂಕೋಚನ, ಅಲ್ಲಿ ಅತ್ತಿಗೆಯವ್ರಿಗೂ ಸಂಕೋಚನ. ಈ ಎರಡೆರಡು ಸಂಕೋಚ ಸೇರ್ಕೊಂಡು ಸಿಕ್ಕಾಪಟ್ಟೆ ಸಮಸ್ಯೆ ಆಗ್ಬಿಟ್ಟಿದೆ ಅಜ್ಜಿ. ಅಯ್ಯೋ ಶಿವನೇ, ಏನೋ ಅಂತ ಸಮಸ್ಯೆ? ಅದೇ ಅಜ್ಜಿ, ಇಲ್ಲಿ ಇವನು ಮುಂದುವರಿತಾ ಇಲ್ಲ, ಅಲ್ಲಿ ಅತ್ತಿಗೆನೂ ಮುಂದುವರಿತಾ ಇಲ್ಲ. ಇವ್ರಿಬ್ಬರನ್ನ ಇಟ್ಕೊಂಡು ಹೇಗೆ ಫೋಟೋ ಶೂಟ್ ಮಾಡಿಸೋದು ಅನ್ನೋದೇ ನನಗೆ ತಲೆ ಕೆಟ್ಟೋಗ್ಬಿಟ್ಟಿದೆ. ಏ ಆಪ್ತ ಮಿತ್ರ, ಆ ಸಮಸ್ಯೆಗೆ ಪರಿಹಾರ ಇದೆ. ಏನಜ್ಜಿ? ಆ ಪರಿಹಾರ ನಾನೇ. ನಾನು ನನ್ನ ಮೊಮ್ಮಗನ ಜೊತೆಲೇ ಇರ್ತೀನಿ. ಅವನು ಹೇಗೆ ಫೋಟೋ ಶೂಟ್ಗೆ ಒಪ್ಪೋದಿಲ್ವೋ ನಾನ್ ನೋಡ್ತೀನಿ. ಜಯ ಜಯ. ಒಳ್ಳೇದಾಗ್ಲಿ ಅಜ್ಜಿ. ನಿಮ್ಗೇನು ಆಶೀರ್ವಾದ ಮಾಡೋದು? ಸರಿ ಅಜ್ಜಿ. ಅಜ್ಜಿ, ನಿಮ್ಮ ಕಾಲದಲ್ಲೂ ಈ ಫೋಟೋ ಶೂಟ್ ಇತ್ತ ಅಜ್ಜಿ? ಓಹೋ, ಬ್ಲ್ಯಾಕ್ ಅಂಡ್ ವೈಟ್. ಸರಿ. ಯಾವಾಗ್ಲೂ ಆನಂದ ಆನಂದ ಅಂತಿರ್ತಾನೆ. ಮೊದ್ಲು ನಿನ್ನ ಇವನಿಂದ ದೂರ ಮಾಡ್ಬೇಕು. ಅಲ್ಲ, ಹೆಂಡತಿ ಆಗೋಳು ಪಕ್ಕದಲ್ಲೇ ಇದ್ದಾಳೆ, ಆದ್ರೂ ಆನಂದ ಆನಂದ. ಇವರಿಬ್ರು ಮುಂದೆ ಕೊಟ್ಟಿಗೆ ರೂಮಲ್ಲಿ ಇದ್ದಾಗ ನೀನನ್ ಕರೆದ್ರು ಕರೆದು ಬಿಡ್ತಾನೆ. ಬಿಡ್ತು ಚಿನ್ನ. ಫ್ಯೂಚರಲ್ಲಿ ಮಧ್ಯರಾತ್ರಿ ಕರೆದು ಬಿಟ್ರೆ ಆಮೇಲೆ ಅವನು ಏ ಗುಂಡಪ್ಪ, ಏನು ಇದು ಚಿಕ್ಕ ಮಕ್ಕಳ ತರ ಆಡ್ತಿದ್ಯಲ್ಲ? ಆಯ್ತು, ಮಾಡ್ತೀನಿ ರಜಿ. ನಾನು ನಿನ್ಗಾಗ್ಲೇ ಹೇಳಿದೆ ತಾನೆ, ಸ್ವಲ್ಪ ತಾಳ್ಮೆ ಇರ್ಲಿ. ಅವ್ರಿನ್ನು ಚಿಕ್ಕವರು.
ಸರ್ ನಾನು ನೋಡಿರೋ ಅಷ್ಟು ಕಪಲಲ್ಲಿ ಇವರೇ ಸೀನಿಯರ್ ಕಪಲ್ ಸರ್. ಇಷ್ಟೊಂದು ವಯಸ್ಸಾಗಿದೆ ಅದ್ ಹೆಂಗ್ ಚಿಕ್ಕವರಾಯ್ತಾರೆ ಸರ್? ಅವ್ರಿಗೆ ವಯಸ್ಸಾಗಿದೆ ಅಷ್ಟೇ, ಚಿಕ್ಕವರು ಅಂತಂದ್ರೆ ಅವ್ರಿಗೆ ಪ್ರೀತಿ ಪ್ರೇಮ ಪ್ರಣಯ ಇದು ಯಾವ್ದು ಗೊತ್ತಿಲ್ಲ ಅಂತ. ಇಷ್ಟೆಲ್ಲ ಮಾಡಿದೀನಿ, ಎಕ್ಸ್ಪೀರಿಯನ್ಸ್ ಜಾಸ್ತಿ ಅಂತ್ಯ. ಇವ್ರನ್ನ ಹ್ಯಾಂಡಲ್ ಮಾಡಕ್ ಗೊತ್ತಾಗಲ್ಲ ನಿನ್ಗೆ? ನೀನ್ ಇಷ್ಟೊಂದು ಹಿಂಸೆ ಕೊಟ್ರೆ ಬೋಣಿನೇ ಆಗಲ್ಲ ಅಷ್ಟೇ ಸರ್. ಅಂದ್ರೆ ಒಂದು ಫೇಸ್ಬುಕ್ ಟ್ವಿಟರ್ ಅಕೌಂಟ್ ಎಲ್ಲ ನಾನೇ ಮೇಂಟೈನ್ ಮಾಡ್ತಾ ಇರೋದು. ಈ ಫೋಟೋ ಎಲ್ಲ ಅಲ್ಲಿ ಅಪ್ಲೋಡ್ ಮಾಡ್ತಾರೆ ತಾನೆ ನಿನ್ ವ್ಯಾಪಾರ ಆಗೋದು, ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ ಆಗೋದು. ಸರ್ ಅದ್ಯಾವ್ದು ಬೇಡ ಸರ್, ಬಿಟ್ಬಿಡಿ ಸರ್ ಅದನ್ನೆಲ್ಲ. ಈಗ ನಿಮ್ಗೊಂದು ಒಳ್ಳೆ ಪೋಸ್ ಹೇಳ್ಕೊಡ್ತೀನಿ ಸರ್. ಓಕೆ ನೋಡಿ ಸರ್, ಹೀಗೆ ಸರ್ ಈ ಕೈ ಕಟ್ಕೊಳ್ಳಿ. ಹಾಗೇ ಭುಜ ಭುಜ ಸೇರಿಸಿ ಸ್ವಲ್ಪ ರೊಮ್ಯಾಂಟಿಕ್ ಆಗಿ. ಬನ್ನಿ ಬನ್ನಿ. ಉಸಿರಿಗೆ ಉಸಿರಾದಿನಿ, ಬೆಳಕೆ ಮೂಡಿತು ಇನಿತು ಇನಿತು, ಮೋಹದ ಕಿಡಿತಾಕಿದೆ ಈ ಕನಸೀಗ ಹೊಸತು ಹೊಸತು. ಅಮೃತಧಾರೆ ನನ್ನೊಲವ ಅಮೃತಧಾರೆ, ಒಲವ ಅಮೃತಧಾರೆ ನನ್ನೊಲವ ಅಮೃತಧಾರೆ. ನೀವು ಅವ್ರ ಮೇಲೆ ಕೂತ್ಕೊಳ್ಳಿ. ವಾವ್, ಇದು ಸಖತ್ತಾಗಿರುತ್ತೆ. ಕಮಾನ್ ಜೀವ. ಮಹಿ ಇವೆಲ್ಲ ಚೆನ್ನಾಗಿರಲ್ಲ ಸರ್, ಫೋಟೋ ಶೂಟ್ ಅಂದ್ರೆ ಈ ತರ ಕ್ರೇಜಿ ಆಗಿ ಕ್ರಿಯೇಟಿವ್ ಆಗಿರ್ಬೇಕಲ್ವಾ? ಎಸ್, ಕ್ರೇಜಿ ಆಗಿರ್ಬೇಕು. ಇದಕ್ಕಿಂತ ಹೇಗೆಲ್ಲ ಕ್ರೇಜಿಯಾಗಿ ಫೋಟೋ ಶೂಟ್ ಮಾಡ್ತಾರೆ ಗೊತ್ತಾ? ಮಹಿ ಪ್ಲೀಸ್ ಜಸ್ಟ್ ನಾನು ಹೇಳ್ದಷ್ಟು ಮಾಡು. ಮಹಿ ನಮ್ ಫೋಟೋಸ್ ಅಂದ್ಮೇಲೆ 4 ಜನ ನೋಡ್ತಾರೆ. ಇದನ್ನ ಫನ್ ಆಗಿ ತಗೋ. ಯಾಕೆ ಇಷ್ಟೊಂದು ಸೀರಿಯಸ್ ಆಗಿ ತಗೋತಾ ಇದ್ಯಾ? ಏನೋ ಆಕಾಶನೇ ತಲೆ ಮೇಲೆ ಬಿದ್ದೋನ್ ತರ ಮಾತಾಡ್ತಾ ಇದ್ಯಾ. ನಾವಿಬ್ರು ಗಂಡ ಹೆಂಡತಿ. ಓಕೆ ಫೈನ್, ಇದ್ ಬೇಡ ಅಂದ್ರೆ ಬೇಡ, ಬೇರೆ ಏನಾದ್ರು ಮಾಡೋಣ. ಲಿಫ್ಟ್ ಮೀ, ಎತ್ಕೋ. ಫೇಸ್ ಟು ಫೇಸ್ ಲುಕ್ ಬರ್ಲಿ, ಹಣೆ ತಾಕ್ಸಿ ಇಬ್ರು. ಅಯ್ಯೋ ದೇವ್ರೆ, ಸಂಪ್ರದಾಯಸ್ಥ ಮನೆಯಲ್ಲಿ ಹುಟ್ಟಿ ತಾನು ಹುಡುಗಿ ಅನ್ನೋದನ್ನ ಮರೆತು ಕೋತಿ ತರ ಆಡ್ತಾ ಇದೆಯಲ್ಲ. ಸಿಸ್ಟೇ, ಇದು ನಿನ್ ಪ್ರಾರಬ್ಧ, ಅನುಭವಿಸು. ನೀವು ಕಾಲ್ ಮೇಲೆತ್ತಿ ಕೈ ವೈಡ್ ಮಾಡಿ. ಅಣ್ಣ ಅಣ್ಣ ಬಾಯ್. ಏನ್ ಸರ್? ಅಲ್ಲ ನೀನ್ ದಿನ ಇಂಥದ್ದನ್ನು 1000 ನೋಡ್ತೀಯಲ್ಲಣ್ಣ, ಕಣ್ಣಿಗೆ ಎಫೆಕ್ಟ್ ಆಗಲ್ವಾ? ಏನ್ ಸರ್, ನಮ್ಗೆ ಥ್ರಿಲ್ ಸರ್. ಇಲ್ಲ, ನಿನ್ ಥ್ರಿಲ್ಲಿಗೆ ನಾ ಕೊಡೋ ಬಿಲ್ಲು. ದೇವ್ರೇ. ಜೀವ, ಕಿಸ್ ಮೀ. ಮಹಿ ನಿನ್ನ ಹತ್ರ ಪರ್ಸನಲ್ ಆಗಿ ಮಾತಾಡ್ಬೇಕು. ಓಕೆ, ಮಾತಾಡು. ಇಲ್ಲಲ್ಲ ಇಲ್ಲ, ಅದು ಹೇಗಾದ್ರೂ ಸರಿ. ನಾನು ಗೌತಮ್ ಹತ್ರ ಮಾತಾಡಲೇಬೇಕು, ಎಲ್ಲಾನು ಹೇಳ್ಕೊಳ್ಳೇಬೇಕು. ಆದರೆ ಕಾಲ್ನೇ ರಿಸೀವ್ ಮಾಡ್ತಿಲ್ವಲ್ಲ. ಹಲೋ, ಫೋನ್ ಇಡ್ಬೇಡ. ನೀನ್ ಮಾತಾಡದೆ ಇದ್ರು ನೀನ್ ಯಾರು ಅಂತ ನನಗ್ ಚೆನ್ನಾಗ್ ಗೊತ್ತು. ಗೌತಮ್ ಫೋನ್ ರಿಸೀವ್ ಮಾಡಿಲ್ಲ ಅಂತ ಮನೆ ಲ್ಯಾಂಡ್ ಲೈನ್ಗೆ ಫೋನ್ ಮಾಡ್ತಾ ಇದೀಯಾ? ನೋಡು, ನೀನ್ ಎಲ್ಲೇ ಇರು, ಹೇಗೆ ಇರು, ಆದ್ರೆ ಗೌತಮ್ ಬೌಂಡ್ರಿಯಿಂದ ದೂರ ಇರು. ಅದೇ ನಿನಗ್ ಒಳ್ಳೇದು. ಮತ್ತೆ ಈ ತರ ಪ್ರಯತ್ನಗಳು ಮಾಡಕ್ ಹೋಗ್ಬೇಡ, ಪರಿಣಾಮ ಬೇರೆ ಆಗತ್ತೆ. ನೀನ್ ಹೇಗ್ ಬಂದಿಯೋ ಹಾಗೆ ಸುಮ್ಮನೆ ಹೊರಟೋಗು. ನಾನು ತಾಳ್ಮೆ ಕೆಟ್ರೆ ನಾನು ತುಂಬಾ ಕೆಟ್ಟವಳು, ನೆನಪಿರ್ಲಿ. ಅವರಿಬ್ಬರು ಫೋಟೋ ತೆಗ್ಸೋದನ್ ಬಿಟ್ಟು ನೀನೇನ್ ಮೊಬೈಲ್ ಹಿಡ್ಕೊಂಡು ಓಡಾಡ್ತಿದ್ಯಾ? ಅಷ್ಟು ಬ್ಯುಸಿ ಇರೋವನೇ ಫೋಟೋ ತೆಗೆಸ್ಕೊತಾ ಇದ್ದಾನೆ, ನಿಂದೇನ್ ಬಿಲ್ಡಪ್? ಅಮ್ಮಮ್ಮ,
ತುಂಬಾ ಕಾಮಿಡಿ. ಓಕೆ. ಅಜ್ಜಿ ನೀವು ಮುಂದೆ ಇದ್ದಾಗ ಅವ್ರಿಬ್ರಿಗೆ ಮುಜುಗರ ಅನ್ಸುತ್ತೆ, ನೀವ್ ಇಲ್ದೇ ಇದ್ದಾಗ ಹೇಗೆಲ್ಲ ಪೋಸ್ ಕೊಟ್ಟಿದಾರೆ ನೋಡಿ. ಎಷ್ಟು ಚೆನ್ನಾಗಿ ಬಂದಿದ್ಯಲ್ಲ ಫೋಟೋ. ಹೆಂಗೋಯ್ತಲ್ಲ. ಅದು ಇಬ್ರದ್ದು ಸಪ್ರೇಟ್ ಫೋಟೋ ತಗೊಂಡು ಫೋಟೋಶಾಪ್ ಅಲ್ಲಿ ಕ್ರಾಪ್ ಮಾಡ್ಬಿಟ್ಟೆ ಸರ್. ನಾನು ಏನ್ ಮಾಡ್ಲಿ ಸರ್, ಭಾಷೆ ಹೇಳಿದ್ದು. ಚೆನ್ನಾಗಿ ಬಂದಿದೆ. ಅವ್ರು ಚಿಕ್ಕ ಮಕ್ಕಳಲ್ವಾ, ನಿಮ್ ಮುಂದೆ ಮುದುಗರ ಆಗತ್ತೆ ಅವರಿಗೆ. ಅದ್ ಸರಿ, ನೀನ್ ಮದ್ವೆನೇ ಮಾಡ್ಕೊಂಡಿಲ್ಲ, ಇದೆಲ್ಲ ನಿನಗೆ ಹೇಗ್ ಗೊತ್ತಾಗುತ್ತೆ? ಅಯ್ಯೋ ದೇವ್ರೆ, ನಂಗೆ ಮದುವೆ ಅಂದ್ರೆ ಶಬ್ದ ಕೇಳಿದ ತಕ್ಷಣ ಮೈಯೆಲ್ಲ ಕಟ್ಟುತ್ತೆ. ನೀನ್ ಉಲಿಯೋದು ಸಾಕು. ಏ ಬಾಲ ಹೋಗ್. ಅವ್ರು ಬರ್ಲಿ, ನಂದು ಒಂದ್ ಪರೀಕ್ಷೆ ಇದೆ, ಮಾಡ್ತೀನಿ. ನೀನು ಫೋಟೋ ತುಂಬಾ ಚೆನ್ನಾಗಿ ತೆಗೆದಿದ್ಯಾ, ಆದ್ರೆ ನನ್ನೆದ್ರು ತೆಗ್ದಿಲ್ವಲ್ಲ ನೀನು. ಒಂದ್ ಎಳ್ನೀರು ಎಷ್ಟ್ರಾ ತಗೊಂಡ್ಬಾ. ಅಜ್ಜಿ ಮತ್ತೆ ಫೋಟೋನಾ? ಹೋಗುಂಡಪ್ಪ, ನಿಮ್ ಫೋಟೋ ತೆಗಿವಾಗ ನಾನ್ ಇರ್ಲಿಲ್ಲ ನೋಡು, ಅದಕ್ಕೆ. ಈಗ ನೀವಿಬ್ರು ಒಂದೇ ಎಳ್ನೀರ್ನ ಅನ್ಯೋನ್ಯವಾಗಿ ಕುಡಿಯೋದನ್ನ ನೋಡ್ಬೇಕಂತ ನನ್ಗೆ ಆಸೆ. ಹಾಗೆ ಅವ್ರ ಫೋಟೋನ ತಕೊಂಡ್ಬಿಡ್ತಾರೆ. ಒಂದೇ ಎಳ್ನೀರಾ? ಗಂಡ ಹೆಂಡತಿ ಆಗೋರ್ ನೀವು ಒಂದೇ ಎಳ್ನೀರ್ನ ಹಂಚ್ಕೊಂಡ್ ಕುಡೀರಿ ಅನ್ಯೋನ್ಯವಾಗಿ. ಕೂತ್ಕೊಳ್ರಿ. ಭೂಮಿಕಾ, ನಾನು ಎಳ್ನೀರು ಕುಡಿಯಲ್ಲ, ನೀವು ಕುಡೀರಿ. ನಾನು ಕುಡಿಯೋ ಥರ ಆ್ಯಕ್ಟ್ ಮಾಡ್ತೀನಿ. ಇದೆಲ್ಲ ಆಗಲ್ಲ ಪ್ಲೀಸ್ ಅಜ್ಜಿ, ಇದೇ ಆಟ ಮಾಡಬೇಡಿ. ಆಟ ಮಾಡ್ಬೇಡಿ ಅಂದ್ರೆ ಆಗಲ್ಲ ಅಂದ್ರೆ ಆಗಲ್ಲ. ಹೋಗ್ಲಿ, ಕುಡಿಯೋ ಥರ ಆ್ಯಕ್ಟ್ ಮಾಡಿ. ನನಗೆ ಆಕ್ಟಿಂಗ್ ಎಲ್ಲ ಬರಲ್ಲ. ಪ್ಲೀಸ್. ಏನು ಏ ಗುಂಡು, ಎಳ್ನೀರೇ ಕುಡಿತಾ ಇಲ್ವಲ್ಲೋ? ನೀವಿಬ್ರು ಸೇರ್ಕೊಂಡು ಏನು ಡೀಪ್ ಆಗಿ ಚರ್ಚೆ ಮಾಡ್ತಾ ಇದ್ದೀರಾ? ಏನಮ್ಮ, ನಮ್ ಗುಂಡನ ಕಂಟ್ರೋಲ್ ತಗೋತಾ ಇದ್ಯಾ? ಅಯ್ಯೋ, ಆತರ ಏನೂ ಇಲ್ಲ. ಅಯ್ಯೋ, ಗಂಡ ಹೆಂಡತಿ ಅಂದಾಗ ಗುಸುಗುಸು ಬಿಸಿ ಬಿಸಿ ಇದ್ದೇ ಇರುತ್ತೆ. ಅದೇ ಅಲ್ವಾ ರಿಯಲ್ ಲವ್. ನೀವು ಕುಡೀರಿ. ಅಯ್ಯೋ, ಜೀವ ಮತ್ತೆ ಮಹಿಮಾದ ಇನ್ನೂ ಮುಗ್ದಿಲ್ವಾ? ಅವ್ರ ಚಿಂತೆ ಬಿಡು. ಭೂಮಿ, ನೀನೊಂದ್ ಮಾತು ಕೇಳ. ನಿನ್ನೂ ಗೌತಮನ್ನ ನೋಡ್ತಾ ಇದ್ರೆ ನಿಜವಾಗ್ಲೂ ನೀವು ಮದ್ವೆ ಆಗೋ ಹುಡುಗ ಹುಡುಗಿ ತರ ಕಾಣಿಸ್ತಾ ಇಲ್ಲ. ಈಗ ಮದ್ವೆ ಫಿಕ್ಸ್ ಆಗಿರೋ ಹುಡುಗ ಹುಡುಗಿ ಹೇಗಿರ್ತಾರೆ ಗೊತ್ತಾ? ಹಕ್ಕಿ ತರ ಹಾರಾಡ್ತಿರ್ತಾರೆ. ಆದ್ರೆ ನೀವು ಅಮ್ಮಮ್ಮ, ಎಲ್ರೂ ಒಂದೇ ತರ ಇರಕ್ಕಾಗಲ್ವಲ್ಲ. ಗೌತಮ್ ಅವರೇ ಬೇರೆ, ನಾನೇ ಬೇರೆ. ಹಾಗಂದ್ರೆ ಹೇಗೆ? ನಾಳೆ ಮದ್ವೆ ಆದ್ಮೇಲೆ ನೀನು ಅವನ ಜೊತೆಲೇ ಇರ್ಬೇಕಲ್ವಾ? ಹೇಳು. ಅಮ್ಮಮ್ಮ, ಮದ್ವೆ ಆದ್ಮೇಲೆ ನಾವ್ ಹೇಗಾದ್ರೂ ಮ್ಯಾನೇಜ್ ಮಾಡ್ಕೋತೀವಿ. ನೀನ್ ಅಪ್ಸೆಟ್ ಆಗ್ಬೇಡ ಯಂಗ್ ಲೇಡಿ, ಗ್ಲೂ ಹುಟ್ಟೋಗುತ್ತೆ. ನಾಟಿ, ಹಿಂಗ್ ಹೇಳಿನೇ ನನ್ನ ಕೂಲ್ ಮಾಡ್ಬಿಡ್ತೀಯ. ನನ್ನ ಮುದ್ದುಗೊಂಡು ನೀನ್ ಯಾವಾಗ್ಲೂ ನಗ್ತಾ ಇರ್ಬೇಕು ಪುಟ್ಟ. ಏನ್ ಶಕುಂತಲ ಅವರ ಇದ್ದಕ್ಕಿದ್ದಾಗೆ ಬರಕ್ ಹೇಳಿದ್ದು? ಅದು ಅತ್ತೆ ನಿಮ್ಮ ಹತ್ರ ಮಾತಾಡ್ಬೇಕು ಅಂತ ಹೇಳಿದ್ರು. ಅದೇ ಟೆನ್ಷನ್ ಆಗ್ತಾ ಇರೋದು. ಕೈಕಾಲೇ ಆಡ್ತಿಲ್ಲ. ಏನ್ ವಿಷಯ ಅಂತ ಹೇಳಿಪ್ಪ. ನನಗೂ ಏನು ಐಡಿಯಾ ಇಲ್ಲ. ನಾನೇನಾದ್ರೂ ಹೇಳಿದ್ರೆ ಅದು ತಪ್ಪಾಗತ್ತೆ ಬಿಡಿ. ಅವರೇ ಬಂದು ಹೇಳ್ತಾರೆ. ಯಾಕೆ, ಏನ ಪ್ರಾಬ್ಲಮ್ಮಾ? ಇಲ್ಲ, ಏನ್ ಪ್ರಾಬ್ಲಮ್ ಇಲ್ಲ. ನೀವೇನ್ ಗಾಬರಿ ಆಗ್ಬಿಡಿ, ಅಂಥದ್ದೇನೂ ಇಲ್ಲ. ಕುಡೀರಿ. ನೀವು ಪರವಾಗಿಲ್ಲ.
ಆಶೀರ್ವಾದ. ಒಳ್ಳೇದಾಗ್ಲಿ. ಅಮ್ಮ, ಇವತ್ತು ಲಗ್ನ ಪತ್ರಿಕೆ ಪೂಜೆ ಮಾಡಿದ್ವಿ. ಯಾವಾಗ ಬಂದು ಕೊಡೋದು ಅಂತ ನಾನೇ ಫೋನ್ ಮಾಡೋಣ ಅಂತಿದ್ದೆ. ಅಷ್ಟರಲ್ಲಿ ನೀವೇ ಕರ್ಸ್ಕೊಂಡ್ರಿ. ಅದೇ ವಿಚಾರವಾಗಿ ನಿನ್ನನ್ನ ಬರಕ್ ಹೇಳಿದ್ದು. ನಮ್ ಕಡೆ ವಾಡಿಕೆ ಏನಂದ್ರೆ, ಹೆಣ್ಣಿನ ಮನೆಯವರು ನಮಗೆ ಲಗ್ನ ಪತ್ರಿಕೆ ಕೊಡೋದಕ್ಕಿಂತ ಮುಂಚಿತವಾಗಿ ನಾವು ಶಿವಪ್ಪನ ಕೊಡ್ಬೇಕು. ಅಷ್ಟೇ ತಾನೇ. ಅವ್ರ ಅಡ್ರೆಸ್ ಕೊಡಿ, ನಾನೇ ಪರ್ಸನಲ್ ಆಗಿ ಹೋಗಿ ಅವ್ರ ಮನೆಗೆ ಕೊಟ್ಟು ಬಂದ್ಬಿಡ್ತೀನಿ. ಶಿವಪ್ಪ ಅಂದ್ರೆ ಬೇಡರ ಕಣ್ಣಪ್ಪನ ಅಪ್ಪ ಶಿವಪ್ಪ. ಆ ಭಗವಂತನ ಹತ್ರಕ್ಕೆ ಹೋಗಿ ಕೊಡ್ತೀಯಾ? ನನ್ನಪ್ಪ, ಅರ್ಥ ಆಯ್ತು ಬಿಡಿ. ಶಿವಪ್ಪ ನಮ್ಮ ಮನೆ ದೇವರು. ನಮ್ಮ ಕುಟುಂಬದವರು ನಿಮ್ಮ ಕುಟುಂಬದವರು ಒಟ್ಟಿಗೆ ಹೋಗಿ ಲಗ್ನ ಪತ್ರಿಕೆಗೆ ಪೂಜೆ ಮಾಡಿಸ್ಬೇಕು. ನೀವ್ ಹೇಳೋದನ್ನ ಸರಿಮಾ, ಆದ್ರೆ ಅಷ್ಟು ದೂರ ಹೋಗ್ ಬರ್ಬೇಕು ಅಂದ್ರೆ ಒಂದ್ ಇಡೀ ದಿವಸ ಹೋಗುತ್ತೆ. ಮದ್ವೆ ಕೆಲ್ಸ ತುಂಬಾ ಇದೆ, ಅದಕ್ಕೆ. ಹೌದಜ್ಜಿ, ಮದ್ವೆ ಕೆಲಸ ತುಂಬಾ ಇರುತ್ತಲ್ಲ, ನಿಮ್ಗೂ ಗೊತ್ತಲ್ಲ. ಏನೋ ಗುಂಡಪ್ಪ, ಅತ್ತೆ ಪರವಾಗಿ ವಹಿಸ್ಕೊಂಡು ಮಾತಾಡ್ತಾ ಇದ್ಯಾ? ಏ, ಹಾಗೆಲ್ಲ ಏನು ಇಲ್ಲ ಅಜ್ಜಿ. ತಮಾಷೆ ಮಾಡಿದೆ ಕಣ. ಒಂದೇ ಮನೆಯಲ್ಲಿ ಎರಡೆರಡು ಮದುವೆ ನಡೀತಾ ಇದೆ. ಈ ಶಾಸ್ತ್ರ ಸಂಪ್ರದಾಯ ಮಾಡೋದು ಅವರವರ ಜೀವನ ಚೆನ್ನಾಗಿರ್ಲಿ ಅಂತ ತಾನೇ. ಹೌದು. ಸರಿ, ಒಂದ್ ಕೆಲ್ಸ ಮಾಡು. ಈ ಶಾಸ್ತ್ರದ ನೆಪದಲ್ಲಾದ್ರೂ ನೀನ್ ಎಲ್ರೂ ಮುಂದೆ ನನ್ನ ಜೊತೆ ಕ್ಲೋಸ್ ಆಗಿರ್ಬೋದು. ಇಂಥ ಶಾಸ್ತ್ರ ಕೊಟ್ರೆ ಡೈಲಿ ಮಾಡ್ಬೋದು. ಏನಂತ್ಯಾ? ನಿಂಗೇನು, ತುಂಬಾ ಈಸಿ. ದಿನ ಈ ಶಾಸ್ತ್ರ ಮಾಡ್ತಾ ಇದ್ರೆ ನನ್ನ ಸೊಂಟಕ್ಕೆ ನಾನು ಶ್ರದ್ಧಾಂಜಲಿ ಹಾಡ್ಬೇಕಾಗತ್ತೆ ಅಷ್ಟೇ. ಆದ್ರೂ ಮಹಿ, ಅಕ್ಕನ ಮುಂದೆ ಈ ಶಾಸ್ತ್ರ ಹೇಗ್ ಮಾಡೋದು? ಅಯ್ಯೋ ಜೀವ, ನಿಮ್ಮ ಅಕ್ಕನು ನಮ್ಮಣ್ಣ ಹೀಗೆ ಹೊತ್ಕೊಂಡು ಹೋಗ್ತಾನೆ. ಡೋಂಟ್ ವರಿ. ನನ್ಗೆ ಯಾಕೋ ಸರಿ ಅನಿಸ್ತಿಲ್ಲ. ಏನ್ ಮಾಡ್ತಿದ್ಯಾ ಅಂಕಲ್? ನೋಡಿ ಅಯ್ಯೋ ದೇವ್ರೆ, ಇವ್ರ ಕನೆಕ್ಷನ್ ಕ್ಲೋಸ್ ಆದಷ್ಟು ಯಾವಾಗ ಟ್ರಾನ್ಸ್ಫಾರ್ಮರ್ ಬ್ಲಾಸ್ಟ್ ಆಗುತ್ತೆ ಅಂತ ಗೊತ್ತಾಗಲ್ಲ. ದೇವ್ರೆ ದೇವ್ರೆ ದೇವ್ರೆ. ಭೂಮಿಕಾ, ಏನ್ರಿ ನೀವ್ ಹೇಗ್ ನಿಮ್ ಅಜ್ಜಿಗೆ ಓಕೆ ಅಂತ ಹೇಳಿದ್ರಿ? ಅಲ್ಲ, ಅವ್ರು ಅಷ್ಟು ಫೋರ್ಸ್ ಮಾಡಿ ನಾನು ವಾಪಸ್ ಹೋಗ್ತೀನಿ ಅಂತ ಬ್ಲಾಕ್ ಮೇಲ್ ಮಾಡ್ತಾ ಇದ್ರೆ ನಾನು ಏನ್ ಮಾಡ್ಲಿ ನೀವೇ ಹೇಳಿ. ನನ್ ಬೇರೆ ದಾರಿ ಇರ್ಲಿಲ್ಲ. ಏನೋ ಮ್ಯಾನೇಜ್ ಮಾಡ್ತೀನಿ ಬಿಡಿ. ಏನ್ ಮ್ಯಾನೇಜ್ ಮಾಡ್ತೀರಾ? ಮಾಡೋದೆಲ್ಲ ಮಾಡ್ಬಿಟ್ಟು ಈಗ ಬಂದು ತೆಪ್ಪೆ ಹಚ್ತಿದ್ದೀರಾ. ಅದೇನ್ ಮಾಡ್ತೀರೋ ಗೊತ್ತಿಲ್ಲ, ಆದ್ರೆ ನೀವ್ ನನ್ನ ಈ ಶಾಸ್ತ್ರ ಮಾಡಕ್ ಆಗಲ್ಲ ಅಷ್ಟೇ. ಭೂಮಿಕಾ, ಏನೋ ಗೆಳೆಯ, ಅದಕ್ಕೇನು ಹೇಳ್ತಾ ಇದ್ರು, ಮಾತಲ್ಲೇ ಮಾರಾಮಾರಿ ನಡೀತಾರಂಗಿತ್ತು. ಬಾರೋ ನಾರ್ದ, ಅದು ತಂದಿಟ್ಬಿಟ್ಟು ಇಲ್ಲಿ ತಮಾಷೆ ನೋಡಕ್ ಬಂದಿದ್ಯಾ? ಎಲ್ಲ ನಿನ್ನಿಂದನೇ ಆಗಿದ್ದು. ನೋಡ್ತಾ ಇದ್ರೆ ಒಂಥರ ವಿಚಿತ್ರ ಅನ್ಸುತ್ತೆ ಕಣ. ಅಲ್ಲ, ಎಲ್ರ ಮನೇಲೂ ಗಂಡ ಅನ್ನೋ ಪ್ರಾಣಿ ಅಮ್ಮ ಮತ್ತೆ ಹೆಂಡತಿ ಮಧ್ಯೆ ಸಿಕ್ಕಾಕೊಂಡು ಒದ್ದಾಡಿದ್ರೆ, ನೀನು ಹೆಂಡತಿ ಮತ್ತೆ ಅಜ್ಜಿ ಮಧ್ಯೆ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ಯಾ? ನೀನ್ ಹೇಳ್ತಾ ಇದ್ಯಲ್ಲಪ್ಪ, ಅತ್ತ ಹುಲಿ ಇತ್ತ ಹುಲಿ ಎತ್ತಾಗೋದ್ರು ಬಲಿ ಅಂತ. ಹಂಗಾಗಿದೆ ನನ್ನ ಸ್ಥಿತಿ. ನೀನೇನು ತಮಾಷೆ ಮಾಡಕ್ ಬಂದಿದ್ಯೋ, ಸಮಾಧಾನ ಮಾಡಕ್ ಬಂದಿದ್ಯೋ, ಒಂದು ಅರ್ಥ ಆಗ್ತಾ ಇಲ್ಲ ನನಗೆ. ಏನ್ ಮಾಡೋಣ ಹೇಳೋ? ಒಂದ್ ನಿಮಿಷ ಇರಪ್ಪ. ಏನಾಯ್ತು ಗೆಳೆಯ? ಫಾಲೋ ಮೀ. ಏಯ್, ಇದೆಲ್ಲ ನನ್ನ ಹತ್ರ ನಡೆಯಲ್ಲ. ಶಾಸ್ತ್ರ ಆಗ್ಲೇಬೇಕು. ಅವರಿಬ್ರು ಮುಂದೆ ಹೋಗಿದ್ದಾರೆ, ಎತ್ಕೊಳ್ಳ. ಗುಂಡಪ್ಪ,
ಬೇಗ. ಅಯ್ಯೋ ಏನಾಯ್ತು? ಅಜ್ಜಿ ಸೊಂಟ ಹಿಡ್ಕೊಂಡ್ಬಿಡ್ತು. ಆಗ್ಲೇ ಕಾಲು, ಈಗ ಸೊಂಟನ. ಸುಮ್ನೆ ಇದೆಲ್ಲ ನಾಟಕ ಆಡೋದು ಬಿಟ್ಟು ಎತ್ಕೊಂಬ ಅವಳನ್ನ. ನಾನು ಮುಂದೆ ಹೋಗಿರ್ತೀನಿ. ಆನಂದ, ಇವ್ರಿಬ್ರು ಜವಾಬ್ದಾರಿ ನಿಂದು. ಆಯ್ತಜ್ಜಿ, ಕರ್ಕೊಂಡ್ ಬಾ. ಆಯ್ತು ಎತ್ಕೊಳಪ್ಪ, ಎತ್ಕೊ. ಇದು ಡಬ್ಬ ಹಿಡಿಯನೆ. ಸೀರಿಯಸ್ಲಿ ಎತ್ಕೊಳಪ್ಪ, ಎತ್ಕೊ ಹೇಳಿದಿನಜ್ಜಿ. ಆಯ್ತು ಎತ್ಕೊ. ಮಾತ್ರ ಏನದು? ಜೀವ, ನೀನ್ ಯಾವಾಗ್ಲೂ ನನ್ನ ಜೊತೆ ಹೀಗೆ ಇರ್ತೀಯ. ಹೇಗೆ ಅಂದ್ರೆ ಲೈಫ್ ಟೈಮ್ ನನ್ನನ್ನ ಹೀಗೆ ಮಗು ತರ ಎತ್ಕೊಂಡು ಓಡಾಡ್ತೀಯ. ನಾನು ಎಷ್ಟೇ ಹಠ ಮಾಡ್ಲಿ, ಏನೇ ತಪ್ಪು ಮಾಡ್ಲಿ, ನನ್ನ ಜೊತೆ ಯಾವಾಗ್ಲೂ ಹೀಗೆ ಇರ್ತೀಯ. ನೀನು ನಾನು ಪ್ರೀತಿಯಿಂದ ಇರೋ ತನಕ ನನ್ಗೆ ಯಾವುದು ಕಷ್ಟ ಅನ್ಸಲ್ಲ. ಯಾಕಂದ್ರೆ ನಿನ್ನ ಒಂದಾಗಿಟ್ಟಿರೋದೇ ಪ್ರೀತಿ. ಸುಂದ್ರ, ನೀನ್ ಬರೀ ನೋಡಕ್ ಮಾತ್ರ ಅಲ್ಲ, ಮಾತ್ಗಳನ್ನು ತುಂಬಾ ಚೆನ್ನಾಗಿ ಆಡ್ತೀಯ. ಏನಂದ್ ಇನ್ನೊಂದ್ಸರಿ ಹೇಳು. ಸಾರಿ, ಒಳ್ಳೆದನ್ನ ಮತ್ತೆ ಮತ್ತೆ ಹೇಳಕ್ಕಾಗಲ್ಲ. ಗೋಲ್ಡನ್ ವರ್ಡ್ಸ್ ಕೆನಾಟ್ ಬಿ ರಿಪೀಟೆಡ್. ನಿಮ್ಗೆ ಆಲ್ರೆಡಿ ತುಂಬಾ ಈಗೋ ಇದೆ. ಇನ್ ನನ್ ಮನ್ಸಿನ ಮಾತನ್ನೆಲ್ಲ ಹೇಳ್ಬಿಟ್ರೆ ಅದಿನ್ನೂ ಜಾಸ್ತಿ ಆಗ್ಬಿಡುತ್ತೆ. ಸೊ ಸೈಲೆಂಟ್ ಆಗಿ ನಡಿ, ಆಯಾಸ ಮಾಡ್ಕೋಬೇಕು. ನನ್ಗೊಂದು ಐಡಿಯಾ ಬಂತು. ಏನು? ನೀವು ನಿಮ್ ಫ್ರೆಂಡಿಗೆ ಹೋಗಿ ಹೇಳಿ. ಏನಂತ ಹೇಳಿ? ಕೇಳಿಸ್ಕೊಳ್ಳಿ. ನಿಮ್ಮಜ್ಜಿ ನಮ್ ಜವಾಬ್ದಾರಿ ನಿಮ್ ಫ್ರೆಂಡನ್ನ ವಹಿಸಿರೋದು. ಅವ್ರೇ ತಾನೇ ಹೋಗಿ ಹೇಳೋದು ನಾವ್ ಹೆಂಗ್ ಹೋದ್ವಿ ಅಂತ. ನಾವು ನಡ್ಕೊಂಡು ಹೋಗೋಣ, ಅವ್ರಿಗೆ ಸುಳ್ಳು ಹೇಳಕ್ ಹೇಳಿ. ಸುಳ್ಳು ಹೇಳು ಅಂತ ನಾನು ಹೇಳೋದು. ದೇವ್ರೆ, ಜೀವ ಮತ್ತೆ ಮಹಿಮಾಗ್ ಒಳ್ಳೇದಾಗ್ಲಿಯಪ್ಪ. ಅವ್ರ ಜೀವನ ಚೆನ್ನಾಗಿರ್ಲಿ. ದೇವ್ರೆ, ಅಕ್ಕಂಗೆ ಒಳ್ಳೆ ಗಂಡನ್ ಕೊಟ್ಟಿದ್ಯಾ. ಅವ್ರು 100 ವರ್ಷ ಸುಖವಾಗಿರೋ ಹಾಗೆ ಮಾಡು. ಜೀವಾಗೆ ನನ್ನ ಆಸೆಗಳಿಗೆ ಅಡ್ಡ ಬರ್ದಿರೋ ತರ ಒಳ್ಳೆ ಬುದ್ಧಿ ಕೊಡಪ್ಪ. ನಾವ್ ಯಾವಾಗ್ಲೂ ಖುಷಿಯಾಗಿರ್ಬೇಕು. ನನ್ನ ಮೊಮ್ಮಗನ ಜೀವನನ ಚೆನ್ನಾಗಿ ನೋಡ್ಕೊಳ್ಳೋ ತಂದೆ. ಅಕ್ಕ, ಅಕ್ಕ ನೋಡಿಲಿ, ನಿಂದು ಬಾಬಂದು ರೊಮ್ಯಾಂಟಿಕ್ ಪಿಕ್ ಎಷ್ಟು ಕ್ಯೂಟ್ ಆಗಿದೆ ಅಲ್ವಾ? ಸಕ್ಕತ್ತಾಗಿದೆ. ಅಪೇಕ್ಷಾ, ನನಗೂ ತೋರ್ಸೆ. ಒಂದ್ ನಿಮಿಷ. ಸಿ ಬ್ರೋ. ವಾವ್, ವೆರಿ ನೈಸ್. ವಾಟ್ ಅ ಫ್ರೇಮಿಂಗ್, ಸಕ್ಕತ್ತಾಗಿದೆ. ಅಪ್ಪ, ಅಪ್ಪ ನೋಡಿಲಿ. ಅರೆ ವಾ, ಅಕ್ಕ ಬಾವ ಚೆನ್ನಾಗಿದೆ. ನಮ್ಗೂ ತೋರ್ಸೆ. ಅಡಿಗೆ ಮನೆ ಕೆಲಸ ಮುಗಿಯೋದೇ ಇಲ್ಲ. ಎಷ್ಟು ಮುದ್ದ ಕಾಣ್ತಾರೆ ಇಬ್ರು. ಅಯ್ಯ, ಬೊಂಬೆನೆ ನಮ್ ಭೂಮಿ. ಅಮ್ಮ ಇದ್ ನೋಡು. ಅಯ್ಯೋ, ಬಾವನ್ನ ನೋಡು. ಮೀಟಿಂಗ್ ಮಾಡ್ತಾ ಇದ್ದೀರಾ? ಜೀವ, ಏನು ಅದು? ಅಕ್ಕ ಭವನ್ ಫೋಟೋ ಸೂಪರ್ ಆಗಿದೆ. ಏ ಮಂದು, ಕೊಡೆ ನನಗೂ. ಇರಮ್ಮ ಒಂದ್ ನಿಮಿಷ, ನಾನ್ ಫಸ್ಟ್ ಕಣ್ ತುಂಬಾ ನೋಡ್ತೀನಿ. ರೀ, ನನ್ ದೃಷ್ಟಿನೇ ಆಗೋಗುತ್ತೋ ಏನೋ. ಎಷ್ಟ್ ಮುದ್ದ ಕಾಣ್ತಾರೆ. ಏ ಮಂದು, ಬೇಗ ಕೊಡಿ, ನಾನು ನೋಡ್ಬೇಕು. ಇರಮ್ಮ, ಇಷ್ಟ ಚೆನ್ನಾಗಿದ್ದಾರೆ ಅಮ್ಮ. ಯೋ ವಾ, ಗೌತಮ್ ಇಷ್ಟು ರೊಮ್ಯಾಂಟಿಕ್ ಅಂತ ಇವತ್ತೇ ಗೊತ್ತಾಗಿದ್ದು.
ಬಟ್ಟೆನ ಸ್ವಲ್ಪ ಸಣ್ಣ ಮಾಡ್ಕೊಂಡಿದ್ರೆ ಇನ್ನೂ ಚೆನ್ನಾಗಿರೋದು. ಈ ಖುಷಿಗೋಸ್ಕರ ತಾನೇ ನಾನು ಕಾಂಪ್ರಮೈಸ್ ಆಗಿದ್ದು. ಕಾಂಪ್ರಮೈಸ್ ಆಗಿ ಫೋಟೋ ತೆಗೆಸ್ಕೊಂಡಿದ್ದು. ಅದ್ರಲ್ಲಿ ಏನ್ ಕ್ಯೂಟ್ ಕಾಣಿಸ್ತಿದ್ಯೋ ದೇವ್ರೇ. ಮದುವೆ ಆದ್ಮೇಲೆ ನೀನು ಭೂಮಿಕಾ ಗೌತಮ್ ದಿವಾನ್ ಆಗ್ತಾ ಇದೀಯ. ಯಾರು ಕರೆದಂತೆ ಹೆಸರ, ಎಲ್ಲೋ ಬಿಡಿದಂತೆ ಉಸಿರ, ಏನು ಸುಳಿದಂತೆ ಸನಿಹ, ಭಾನು ಸೆಳೆದಂತೆ ಭುವಿಯ, ತಿಳಿಯಾದ ಕೊಳದಲ್ಲಿ ಅಲೆಯೊಂದು ಮೂಡಿದೆ, ಸವಿಯಾದ ದನಿಯಲ್ಲಿ ಸ್ವರವೊಂದು ಹಾಡಿದೆ. ನಾನು ಎಲ್ಲೇ ಹೋದ್ರು ಏನೇ ಆದ್ರೂ ನೀನ್ ಯಾವತ್ತೂ ನನ್ನ ಜೊತೆನೇ ಇರ್ತೀಯಪ್ಪ. ಈ ಮೆಹಂದಿ ಶಾಸ್ತ್ರ ನಾವ್ಯಾಕೆ ಮಾಡ್ಬೇಕು? ನಮಗೂ ಅದಕ್ಕೂ ಏನ್ ಸಂಬಂಧ? ಈಗ ಇದೆಲ್ಲ ತುಂಬಾ ಕಾಮನ್. ನಮ್ಮವರು ತಮ್ಮವರು ಅಂತಲ್ಲ, ಎಲ್ರು ಇದನ್ನ ಮಾಡ್ತಾರೆ. ಅವ್ರ ಕಡೆ ಮಾಡ್ತಾರೆ ಅಂತ ನಾವ್ಯಾಕೆ ಮಾಡ್ಬೇಕು? ಏನಮ್ಮ ಇವತ್ತಿನ ನಿನ್ ಲೇಟೆಸ್ಟ್ ರಗಳೆ? ಏನ್ ರಗಳೆ? ಇರೋ ವಿಷಯನ ಹೇಳ್ತಾ ಇದೀನಿ ಅಷ್ಟೇ. ಮೆಹಂದಿ ಶಾಸ್ತ್ರನ ಅವ್ರು ಹೇಳಿದ್ರು ಅಂತ ನಾವು ಮಾಡ್ತಾ ಇದೀವಿ ಅಷ್ಟೇ. ನಮ್ ಕಡೆ ಯಾರು ಮಾಡಲ್ಲ, ಗೊತ್ತಾ? ಹಂಗಂತ ಯಾರಮ್ಮ ಹೇಳಿದ್ದು? ಅಮ್ಮ ಹೇಳ್ದಾಗೆ ಅರ್ಶನ ಶಾಸ್ತ್ರ, ಮೆಹಂದಿ ಶಾಸ್ತ್ರ ಎಲ್ಲಾ ಕಡೆನೂ ಮಾಡ್ತಾರೆ. ನಿನಗ್ ಗೊತ್ತಿಲ್ಲ ಅಷ್ಟೇ. ಸರಿ ಸರಿ, ಈಗ ಲೆಕ್ಕದಂತೆ ಅವ್ರು ಮೆಹಂದಿ ಶಾಸ್ತ್ರ ಮಾಡಿದ್ರೆ ನಾವು ಹಳದಿ ಶಾಸ್ತ್ರ ಮಾಡ್ಬೇಕು ತಾನೆ? ನಾವ್ಯಾಕೆ ಅವ್ರು ಮಾಡಿದ್ದನ್ನೇ ಮಾಡ್ಬೇಕು? ಹೌದು, ನಮ್ ಕಡೆ ಹಿಂದಿನಿಂದಲೂ ಹಳದಿ ಶಾಸ್ತ್ರನೇ ಮಾಡ್ಕೊಂಡ್ ಬಂದಿರೋದು, ಅದೇ ಚಾಲ್ತಿಲಿರೋದು. ನಾನು ಅದನ್ನೇ ಹೇಳ್ತಿರೋದು. ಅಮ್ಮ, ಯಾರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಈಗ ಅದ್ರ ಬಗ್ಗೆ ಯಾಕೆ ಚರ್ಚೆ? ಗೌತಮ್ ಮನೆಯವರು ಮೆಹಂದಿ ಶಾಸ್ತ್ರ ಮಾಡೋಣ ಅಂತಿದ್ದಾರೆ, ಅದನ್ನ ಮಾಡೋಣ ಅಷ್ಟೇ. ಇದ್ರಲ್ಲಿ ತಲೆ ಹೋಗಂತದ್ ಏನಿದೆ? ಹಾ, ಹಿಂಗ ಅನ್ಕೊಂಡೆ ನಮ್ ತನನೆಲ್ಲ ನಾವು ಬಿಟ್ಕೊಡ್ತಾ ಇರೋದು. ಶಾಸ್ತ್ರ ಸಂಪ್ರದಾಯ ನಮ್ಮ ಐಡೆಂಟಿಟಿ. ಅವ್ರೇನೋ ಹೇಳಿದ್ರು ಅಂತ ನಾವ್ಯಾಕೆ ಅದನ್ನ ಬಿಟ್ಕೊಡ್ಬೇಕು? ಒಳ್ಳೆ ಮಾತು ಹೇಳಿದ್ರಿ. ಅವ್ರು ಯಾವ ಶಾಸ್ತ್ರ ಬೇಕಾದ್ರೂ ಮಾಡ್ಕೊಳ್ಳಿ, ಆದ್ರೆ ನಮ್ಮ ಭೂಮಿಕಾ ಮದುವೆ ವಿಷಯದಲ್ಲಿ ನಾವು ಯಾವ ಶಾಸ್ತ್ರ ಮಾಡ್ಬೇಕು ಅನ್ನೋ ತೀರ್ಮಾನ ನಮ್ದೇ ಆಗಿರ್ಬೇಕು. ಅಮ್ಮ ಹೊಸದಾಗಿ ಯಾವ್ದು ಪ್ರಾಬ್ಲಮ್ ಕ್ರಿಯೇಟ್ ಮಾಡೋ ತರ ಇದೆ ಅನ್ಸುತ್ತೆ. ಅದೇ ಭಯ ಆಗ್ತಿದೆ ಕಂದ. ಹೌದು, ನಾವ್ಯಾಕೆ ನಮ್ ಶಾಸ್ತ್ರ ಪದ್ಧತಿನ ಬಿಟ್ಕೊಡ್ಬೇಕು ಅಲ್ವಾ ಪಂಕಜಮ್ಮ? ವಾಟ್ ಯು ಮೀನ್? ಏನಂತ ಕರೆದ ನೀನನ್ನ? ಪಂಕಜಮ್ಮ ಅಂದೆ. ಅದು ಬಹಳ ದಿನದ ಹಿಂದೆ 106 ಸಲ ಗೆಜೆಟೆಡ್ ಆಫೀಸ್ಗೆ ತಿರುಗಾಡಿ ನನ್ನ ಹೆಸರನ್ನ ಚೇಂಜ್ ಮಾಡ್ಕೊಂಡಿದ್ದೀನಿ. ಹಂಗಂದ್ರೆ ಕೋಪ ಉಕ್ಕಿ ಬರುತ್ತೆ ನನಗೆ. ನನ್ನ ಹೆಸರು ಪಿಂಕಿ. ಕಾಲ್ ಮಿ ಪಿಂಕಿ. ಅಬ್ಬಾ ಕಂದ, ಬೆಟ್ಟದಾಗ ಬಂದ ಕಷ್ಟ ನೀರ ಕರ್ಗೋಯ್ತು ಅಂತಾರಲ್ಲ, ಇದಕ್ಕೆ. ನೋಡೆ ನಿಮ್ ಮತ್ತೆನಾ? ನಾನ್ ಮಾತಾಡ್ತಾನೆ ಇದೀನಿ, ಫೋನ್ ಇಟ್ಬಿಡೋದ? ಅಲ್ಲ, ಈಕೆ ಮಾತ್ರನಾ ಮದ್ವೆ ಕೆಲ್ಸಗಳಲ್ಲಿ ಬಿಸಿ ಇರೋದು? ನಮಗ್ ಕೆಲ್ಸ ಇಲ್ವೇನ್ರಿ? ಅದೇ ಬೇಜಾರಾಗೋದು. ತೋಳಿ, ಆದ್ರೂ ಏನಾದ್ರೂ ಮಾಡ್ಲಿ, ನಿಮ್ ಅತ್ತೆ ಇದಾರಲ್ಲ, ಬ್ರಿಲಿಯಂಟ್ ಕಣೆ. ಏನ್ ಸೂಪರ್ ಐಡಿಯಾ ಮಾಡಿದ್ದಾರೆ. ಮೆಹಂದಿ ಫಂಕ್ಷನ್ ನ 2 ಮನೆಯವರು ಒಟ್ಟಿಗೆ ಮಾಡೋಣ ಅಂತ ಅವರೇ ಹೇಳ್ತಾ ಇದ್ದಾರೆ. ಅವ್ರು ಸುಮ್ನೆ ಅಂತ ಕೆಮ್ಮದ್ರೇನೆ ಅವ್ರ ಮನೆ ಫಂಕ್ಷನ್ ಅಷ್ಟು ಗ್ರ್ಯಾಂಡ್ ಆಗಿರುತ್ತೆ. ಇನ್ ಈ ಮೆಹಂದಿ ಫಂಕ್ಷನ್ ಕೇಳ್ಬೇಕಾ? ನನಗಂತೂ ಮೈ ಜುಮ್ ಅಂತಿದೆ ನೋಡಿ, ಹಿಂಗ್ ಜುಮ್ ಆಗಿದೆ. ಸಾಕು ಸಾಕು ಸಾಕು, ಜಾಸ್ತಿ ಜುಮ್ ಅಂದ್ಬಿಟ್ರೆ BP ಜಾಸ್ತಿ ಆಗುತ್ತೆ. ಕಾಫಿ ಕುಡಿರಿ, ತಣ್ಣಗಾಗತ್ತೆ. ಏ, ತಣ್ಣಗಾಗಿದೆಯಲ್ಲ, ಬಿಸಿ ಮಾಡ್ಕೊಡು ಮೈ ಡಿಯರ್ 1988. ಮಿಸ್ 1988 ಮಸ್ಕಾ ಹೊಡೆದು ಬಿಟ್ರೆ ಸಾಲದು, ಅದಕ್ಕೂ ಬಡ್ಜೆಟ್ ಬೇಕು. ಗ್ಯಾಸ್ ಸಿಲಿಂಡರ್ ತುಂಬಾ ಕಾಸ್ಟ್ಲಿ ಆಗಿದೆ. ಬರ್ಸಿ ಬಡ್ಜೆಟ್ ಅಲ್ಲ, ಅದನ್ನು 4 ಸಿಲಿಂಡರ್ ಮನೆಗೆ ಎಕ್ಸ್ಟ್ರಾ ಕಾಫಿ ಬಿಸಿ ಮಾಡಕ್ಕೆ. ಹೋಗ್ರಿ.
ನೋಡಿದ್ಯಾ ಮಗಳೇ, ಸುಮ್ಮನೆ ಟೆನ್ಷನ್ ಮಾಡ್ಕೊಂಡೆ. ನೋಡು ಹೇಗೆ ದೇವರು ಅಸ್ತು ಅಂದ್ಬಿಟ್ಟ. ನಾನು ಅದಕ್ಕೆ ಹೇಳಿದ್ದು ದೇವ್ರಿದಾನೆ ಅಂತ. ಅಜ್ಜಿ, ಇಲ್ಲಿವರೆಗೂ ನಿನ್ನ ನೋಡ್ಕೊಳಕ್ಕೆ ಆನಿದ್ದೆ. ಇನ್ಮೇಲೆ ನಿನ್ನನ್ನು ನೋಡ್ಕೊಳಕ್ಕೊಂದು ಜೀವ ಬರುತ್ತಲ್ಲ, ಅದೇ ನನಗೆ ನೆಮ್ಮದಿ ಕಣೋ, ಅದೇ ನನಗೆ ನೆಮ್ಮದಿ. ಇದನ್ನೆಲ್ಲ ನೋಡಕ್ಕಂತಾನೆ ನನ್ನ ಜೀವ ಹಿಡ್ಕೊಂಡು ಬದುಕಿದ್ದೀನಿ ಅನ್ಸುತ್ತೆ ಕಣೋ. ಹೀಗೆಲ್ಲ ಮಾತಾಡ್ತೀರ? ನಂಗೆ ಸಂಕಟ ಆಗುತ್ತೆ ಅಜ್ಜಿ. ದಯವಿಟ್ಟಾಗೆಲ್ಲ ಮಾತಾಡ್ಬೇಡಿ. ಅಜ್ಜಿ, ನೀವು ನನಗೆ ಬೇಕು. 100 ವರ್ಷ ನನ್ನ ಜೊತೆಗಿರ್ಬೇಕು ನೀವು.